ನಮಸ್ಕಾರ ಸ್ನೇಹಿತರೆ, ಏಪ್ರಿಲ್ 17 ಭಯಂಕರ ಅಮಾವಾಸ್ಯೆ. ಮುಂದಿನ 10 ವರ್ಷ ಈ 7 ರಾಶಿಯವರಿಗೆ ಮಹಾರಾಜ ಯೋಗ. ಬೇಡ ಬೇಡ ಅಂದ್ರೂ ದುಡ್ಡು ಸಿಗುತ್ತೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಏಪ್ರಿಲ್ 17 ಭಯಂಕರ ಅಮಾವಾಸ್ಯೆ ಮುಗಿದು ಮುಂದಿನ 10 ವರ್ಷ ಈ 7 ರಾಶಿಯವರಿಗೆ ಮಹಾರಾಜ ಯೋಗದ ಜೊತೆಗೆ ಬೇಡ ಬೇಡ ಅಂದ್ರೂ ದುಡ್ಡು ಸಿಗುತ್ತಂತೆ. ಮಂಜುನಾಥ ಸ್ವಾಮಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತಿದೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ತುಂಬಾ ವಿಶೇಷವಾದ ದಿನಗಳು ಇನ್ಮುಂದೆ ಆರಂಭವಾಗ್ತಿದ್ದು, ಮುಖ್ಯವಾಗಿ ಹಣಕಾಸಿನ ವಿಷಯದಲ್ಲಿ ಉತ್ತಮ ಪ್ರಗತಿಯನ್ನ ಕಾಣ್ತಾರೆ. ಕೆಲಸ ಮಾಡೋರಿಗೆ ಕಚೇರಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗೋದ್ರ ಜೊತೆಗೆ ಉದ್ಯೋಗವನ್ನ ಹುಡುಕ್ತಿರೋರಿಗೆ ಉದ್ಯೋಗ ಸಿಗುವ ಸಮಯ ಇದಾಗಿದೆ. ನಿಮ್ಗೆ ಸ್ನೇಹಿತರು ಮತ್ತು ಸಂಬಂಧಿಕರಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಇದರಿಂದಾಗಿ ಕೆಲವು ಪ್ರಮುಖ ನಿರೀಕ್ಷಿತ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ಜೊತೆಗೆ ಕುಟುಂಬ ಜೀವನ ಸಂತೋಷವಾಗಿರುತ್ತೆ. ಈ ಸಂದರ್ಭದಲ್ಲಿ ನಿಮ್ಗೆ ಹೆಚ್ಚಿನ ಲಾಭ ದೊರೆಯುವ ನಿರೀಕ್ಷೆ ಇದೆ. ಕೆಲಸದಲ್ಲಿ ಹೊಸ ಅವಕಾಶಗಳ ಜೊತೆಗೆ ಹೆಚ್ಚುವರಿ ಜವಾಬ್ದಾರಿಗಳು ಸಹ ಲಭ್ಯವಾಗುತ್ತೆ. ಈ ಅವಧಿಯಲ್ಲಿ ವ್ಯಾಪಾರಸ್ಥರಿಗೆ ಆರ್ಥಿಕ ಲಾಭ ಮತ್ತು ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಈ ಅವಧಿಯಲ್ಲಿ ಹೊಸ ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಅವಕಾಶಗಳು ಉದ್ಭವಿಸುತ್ತೆ. ಆರ್ಥಿಕ ಪರಿಸ್ಥಿತಿ ಹಿಂದಿನದಕ್ಕಿಂತ ಉತ್ತಮವಾಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಈ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಒಂದಷ್ಟು ನಷ್ಟಗಳನ್ನ, ಸ್ವಲ್ಪ ನೋವುಗಳನ್ನ ಅನುಭವಿಸ್ತಿರ್ತಾರೆ. ಆದ್ರೆ ಅತ್ಯಂತ ಶುಭ ಯೋಗ ಈ ರಾಶಿಯವರ ಜೀವನದಲ್ಲಿ ನಿರ್ಮಾಣವಾಗ್ತಿರೋದ್ರಿಂದ ಈ ರಾಶಿಯವರಿಗೆ ಬಹಳಷ್ಟು ನೆಮ್ಮದಿ ಸಿಗ್ತಾ ಹೋಗುತ್ತೆ. ಬುದ್ಧಿಶಕ್ತಿ, ಧೈರ್ಯ, ಸವಾಲುಗಳನ್ನ ಸ್ವೀಕರಿಸುವ ಶಕ್ತಿ ಈ ರಾಶಿಯವರಿಗೆ ದ್ವಿಗುಣವಾಗ್ತಾ ಹೋಗುತ್ತೆ. ಸಂವಹನ ಕೌಶಲ್ಯ ಸುಧಾರಿಸುತ್ತೆ. ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ಸಿಗಬಹುದು. ಅಲ್ಲದೆ ಕೆಲಸ ಮಾಡೋರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ವ್ಯಾಪಾರ, ವ್ಯವಹಾರ ಹಾಗೂ ಉದ್ಯಮಿಗಳಿಗೆ ಲಾಭದ ಲಕ್ಷಣಗಳು ಗೋಚರವಾಗ್ತಿದೆ. ಈ ಸಂದರ್ಭದಲ್ಲಿ ಕೆಲಸದಲ್ಲಿ ಜವಾಬ್ದಾರಿಗಳು ದ್ವಿಗುಣವಾಗಬಹುದು. ಕೆಲಸದ ಹೊರೆ ಹೆಚ್ಚಾದ್ರೂ ನಿಮಗೆ ಸಹೋದ್ಯೋಗಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ವಿಶೇಷವಾಗಿ ಈ ಅವಧಿಯಲ್ಲಿ ಯಾವುದೇ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ, ಅದನ್ನ ತಪ್ಪಿಸಿ. ಈ ರಾಶಿಯವರಿಗೆ ಉತ್ತಮ ಲಾಭ ಸಿಗುತ್ತೆ. ಹೊಸ ವ್ಯವಹಾರವನ್ನ ಪ್ರಾರಂಭಿಸಲು ಅವಕಾಶಗಳು ಕೂಡ ಉಂಟು. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಬೆಳೀತಾರೆ. ಉದ್ಯಮಿಗಳಿಗೆ ಉತ್ತಮ ಲಾಭ ತರುವ ಹೊಸ ಆರ್ಡರ್ಗಳು ಕೂಡ ಸಿಗುತ್ತೆ. ಈಗಾಗಲೇ ಮಾಡಿರುವ ಹೂಡಿಕೆಗಳಿಂದ ಲಾಭ ಸಿಗಲಿದೆ. ದೈಹಿಕ ಆರೋಗ್ಯ ಕೂಡ ಸುಧಾರಿಸುತ್ತೆ. ಅಲ್ಲದೆ ಗುರುವಿನ ಕೃಪೆ ಇರೋದ್ರಿಂದ ಇದ್ದಕ್ಕಿದ್ದಂತೆ ಆರ್ಥಿಕ ಲಾಭ ಸಿಗುವ ಸಾಧ್ಯತೆಗಳು ಕೂಡ ಇದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರತಕ್ಕಂಥ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ದ್ವಿಗುಣವಾಗಿ ನೀವು ಐಷಾರಾಮಿ ವಸ್ತುಗಳನ್ನ ಖರೀದಿಸಲು ಇಷ್ಟಪಡ್ತೀರಾ. ಕೆಲಸ ಮಾಡೋರಿಗೆ ಬಡ್ತಿ ಪಡೆಯುವ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ನೀವು ಏನಾದ್ರೂ ಆಗಬೇಕು ಅಂತ ಬಯಸಿದ್ರೆ ಯಶಸ್ವಿಯಾಗಿ ಅದನ್ನ ಮಾಡಿ ಮುಗಿಸ್ತೀರಾ. ನಿರೀಕ್ಷಿತ ಲಾಭಗಳು ಸಿಗುತ್ತೆ. ಅನೇಕ ಹೊಸ ಮಾರ್ಗಗಳಿಂದ ಹಣ ಬರುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆಗಳಾಗತ್ತೆ. ಹಣ ಆಗಮನ ಸ್ವಲ್ಪ ನಿಧಾನವಾಗಬಹುದು. ಆದ್ರೆ ನೀವು ತಾಳ್ಮೆಯಿಂದ ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಅವಕಾಶ ಸಿಗೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಹಣದ ಆಗಮನ ಕೂಡ ಸರಿಯಾಗಿ ಆಗ್ತಾ ಹೋಗುತ್ತೆ. ಈ ಒಂದು ಸಂದರ್ಭ ನಿಮ್ಗೆ ಮಂಗಳಕರ ಅಂತ ಹೇಳಬಹುದು. ಉದ್ಯೋಗವನ್ನ ಹುಡುಕ್ತಿರೋರಿಗೆ ಉತ್ತಮ ಉದ್ಯೋಗ ದೊರೆಯುವ ಸಾಧ್ಯತೆ ಉಂಟು. ಕೆಲಸದಲ್ಲಿ ಕಠಿಣ ಪರಿಶ್ರಮದ ಪರಿಣಾಮವಾಗಿ ಬಡ್ತಿ, ಸಂಬಳ ಹೆಚ್ಚಳ ಇತ್ಯಾದಿಗಳನ್ನ ಪಡೆಯುವ ಲಕ್ಷಣಗಳು ಕೂಡ ಇದೆ. ಕುಟುಂಬಸ್ಥರೊಂದಿಗಿನ ಸಂಬಂಧ ಸುಧಾರಿಸುತ್ತೆ. ಜೊತೆಗೆ ಆದಾಯದಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡುಬರುತ್ತೆ. ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಸಾಮಾನ್ಯಕ್ಕಿಂತ ಉತ್ತಮವಾಗ್ತಾ ಹೋಗುತ್ತೆ. ಹೊಸ ಮನೆ ಮತ್ತು ವಾಹನವನ್ನು ಖರೀದಿಸಲು ಅವಕಾಶಗಳು ಸಿಗ್ತಾ ಹೋಗುತ್ತೆ. ನೀವು ಹೊಸ ಹೂಡಿಕೆಗಳನ್ನ ಮಾಡಿದ್ರೆ ಅದರಿಂದ ನಿಮಗೆ ಉತ್ತಮ ಲಾಭ ಸಿಗುತ್ತೆ. ಅನೇಕ ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವ ಅವಕಾಶಗಳು ಕೂಡ ಇದೆ. ಜೀವನದಲ್ಲಿ ಪ್ರಗತಿಗೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತೆ. ಉದ್ಯೋಗವನ್ನು ಬದಲಾಯಿಸುವ ಬಗ್ಗೆ ಯೋಚಿಸ್ತಾ ಇದ್ರೆ ಈ ಸಮಯದಲ್ಲಿ ನೀವು ಪ್ರಯತ್ನವನ್ನು ಮಾಡಿದ್ರೆ ಉತ್ತಮ ಉದ್ಯೋಗ ಸಿಗುವ ಸಾಧ್ಯತೆಗಳು ಕೂಡ ಇದೆ. ಉದ್ಯೋಗಾಕಾಂಕ್ಷಿಗಳಿಗೆ ನಿರೀಕ್ಷಿತ ಉದ್ಯೋಗ ಸಿಗುವ ಸಾಧ್ಯತೆ ಉಂಟು. ಆದಾಯದಲ್ಲಿ ಹೆಚ್ಚಳವಾದ್ರೆ ವೆಚ್ಚಗಳು ಸಹ ಹೆಚ್ಚಾಗ್ತವೆ. ಆರೋಗ್ಯ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರೋದು ತುಂಬಾನೇ ಒಳ್ಳೆಯದ್ದು. ನಿಮ್ಮ ವ್ಯಾಪಾರ ವ್ಯವಹಾರ ವಿಸ್ತರಿಸಲು ಉತ್ತಮ ಅವಕಾಶಗಳು ಸಿಗುತ್ತೆ. ಜಂಟಿ ವ್ಯವಹಾರ ಮಾಡೋರಿಗೆ ಇದು ಒಳ್ಳೆಯ ಸಮಯ. ಈಗಾಗಲೇ ಮಾಡಿದ ಹೂಡಿಕೆಗಳಿಂದ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ. ಕೆಲಸ ಮಾಡೋರಿಗೆ ಉನ್ನತಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಸಿಗುತ್ತೆ. ಕೆಲವರಿಗೆ ಬಡ್ತಿ ಸಿಗುವ ಸಾಧ್ಯತೆಗಳು ಕೂಡ ಸಾಕಷ್ಟಿದೆ. ಹಣದ ವಿಷಯಗಳ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರೋದು ತುಂಬಾನೇ ಉತ್ತಮ. ಅತ್ಯಂತ ಶುಭ ಫಲಗಳು ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಅವಕಾಶಗಳು ಕೂಡ ಇದ್ದು ಪ್ರತಿಯೊಂದು ಯೋಜನೆಯು ಯಶಸ್ವಿಯಾಗಲಿದೆ. ಸಮಾಜದಲ್ಲಿ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರೀತಿಯ ಜೀವನ ಸಿಹಿಯಾಗಿರುತ್ತೆ. ಸಂಬಂಧಗಳು ಬಲಗೊಳ್ಳುವ ಸುವರ್ಣ ಕಾಲ ಅಂತ ಹೇಳಬಹುದು. ಈ ಸಮಯದಲ್ಲಿ ನೀವು ಯಾರನ್ನೂ ಕೂಡ ಕುರುಡರಾಗಿ ನಂಬುವುದನ್ನು ತಪ್ಪಿಸಿ. ಹಣದ ವಿಷಯಗಳಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಆತುರದಲ್ಲಿ ಹೂಡಿಕೆ ಮಾಡುವುದನ್ನು ತಪ್ಪಿಸೋದು
ಮಂಗಳಕರ. ಹೂಡಿಕೆ ಮಾಡಲು ಸರಿಯಾದ ಸಮಯ ಇದಲ್ಲದೆ ಇರೋದ್ರಿಂದ ಅನುಭವಿಗಳ ಸಹಾಯ ಸಲಹೆಯನ್ನು ಪಡೆಯೋದು ಉತ್ತಮ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಪ್ರಯಾಣಗಳನ್ನು ಕೈಗೊಳ್ಳಲು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಕುಟುಂಬದ ವಾತಾವರಣ ಸಂತೋಷದಿಂದ ಕೂಡಿರುತ್ತೆ. ಕೆಲಸ ಮಾಡೋರಿಗೆ ಸಂಬಳ ಹೆಚ್ಚಳವಾಗುವ ಸಾಧ್ಯತೆ ಕೂಡ ಉಂಟು. ಪ್ರೇಮ ಜೀವನದಲ್ಲಿ ಸಂತೋಷ ದ್ವಿಗುಣವಾಗುತ್ತೆ. ಹಣದ ಸಮಸ್ಯೆಗಳು ಬಗೆಹರಿಯುತ್ತೆ. ಗುರುವಿನ ಕೃಪೆಯಿಂದ ಹೊಸ ಆದಾಯದ ಮೂಲಗಳು ಕೂಡ ಈ ಸಂದರ್ಭದಲ್ಲಿ ಸೃಷ್ಟಿಯಾಗುತ್ತೆ ಅಂತ ಹೇಳಬಹುದು. ಈ ಒಂದು ಸಂದರ್ಭದಲ್ಲಿ ಅಪರೂಪವಾದ ರಾಜಯೋಗ ರೂಪುಗೊಳ್ತಾ ಇರೋದ್ರಿಂದ ನೀವು ತ್ರಿಗುಣ ಲಾಭವನ್ನ ಕೂಡ ಪಡ್ಕೊಳ್ತೀರಾ. ನಿಂತು ಹೋಗಿದ್ದ ದೀರ್ಘಕಾಲದ ಕೆಲಸಗಳು ವೇಗವನ್ನ ಪಡೆದುಕೊಳ್ಳುತ್ತೆ. ಈ ಸಮಯ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ನಿಮ್ಮೆಲ್ಲ ಕನಸುಗಳು ನನಸಾಗಲು ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ. ಜೀವನದಲ್ಲಿ ಸಂತೋಷ ಹೆಚ್ಚಳವಾಗುವ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮ ಮಾಡೋರಿಗೆ ಸಾಕಷ್ಟು ಲಾಭ ಇದೆ. ಇದಲ್ಲದೆ ನಿಮಗೆ ಶುಕ್ರನ ಅನುಗ್ರಹ ಕೂಡ ಇರೋದ್ರಿಂದ ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸ್ತಾರೆ. ಉದ್ಯೋಗದಲ್ಲಿರೋರಿಗೆ ಪ್ರಗತಿಗೆ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ನೀವು ಮಾಡಿದ ಎಲ್ಲ ಕಾರ್ಯಗಳಲ್ಲೂ ಲಾಭ ಹಾಗೂ ಕೀರ್ತಿ ಗೌರವವನ್ನು ಪಡೆದುಕೊಳ್ತೀರಾ. ಹಿಂದಿನ ಪ್ರಯತ್ನಗಳಿಗೆ ಅತ್ಯದ್ಭುತ ಫಲಗಳು ಸಿಗುತ್ತೆ. ಕುಟುಂಬ ಜೀವನ ಸಂತೋಷದಿಂದ ಕೂಡಿರುತ್ತೆ. ವ್ಯಾಪಾರ ವ್ಯವಹಾರ ಉದ್ಯಮ ಸರ್ಕಾರಿ ಹುದ್ದೆ ಮಾಡೋರಿಗೆ ಧನಲಾಭ ಹುಡುಕಿಕೊಂಡು ಬರುತ್ತೆ. ಇದಲ್ಲದೆ ನವ ವಿವಾಹಿತರ ಬಾಳಲ್ಲಿ ಹೊಸ ಅತಿಥಿಗಳ ಆಗಮನವಾಗುವ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಕುಟುಂಬದಲ್ಲಿ ದೀರ್ಘಕಾಲದಿಂದ ನಿಂತು ಹೋಗಿದ್ದ ಮದುವೆಯಂತಹ ಶುಭ ಕಾರ್ಯಗಳು ಪುನಃ ಆರಂಭಗೊಳ್ಳುತ್ತೆ. ಹಿಂದೆಂದೂ ಕಾಣದ ಸಂತೋಷವನ್ನ ಈ ಸಮಯದಲ್ಲಿ ಕಾಣ್ತೀರಾ. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನು ಕಾಣ್ತೀರಾ. ಉದ್ಯೋಗದಲ್ಲಿ ಪ್ರಗತಿಯ ಹಾದಿಗಳು ಸುಗಮವಾಗುತ್ತೆ. ಶುಕ್ರನ ದಿಸೆಯಿಂದ ಉದ್ಯೋಗದಲ್ಲಿ ಮಾಡುವ ಪ್ರತಿಯೊಂದು ಪ್ರಯತ್ನಗಳು ನಿಮ್ಮ ಕೀರ್ತಿ ಖ್ಯಾತಿ ಮತ್ತು ಗೌರವವನ್ನು ವೃದ್ಧಿಸುತ್ತೆ. ಹಿಂದೆ ಮಾಡಿದ ಪ್ರಯತ್ನಗಳು ಈಗ ಲಾಭವನ್ನು ತಂದುಕೊಡುತ್ತೆ. ಅಲ್ಲದೆ ಉದ್ಯೋಗ ಸ್ಥಳದಲ್ಲಿ ನೀವು ಪ್ರಾಬಲ್ಯವನ್ನು ಸಾಧಿಸ್ತೀರಾ. ನಿರುದ್ಯೋಗಿಗಳಿಗೆ ಅವಕಾಶಗಳು ಹುಡುಕಿಕೊಂಡು ಬರುವ ಸುವರ್ಣ ಸಮಯ ಇದಾಗಿದೆ. ನಿಮ್ಮ ಶ್ರಮದ ಫಲವನ್ನು ನೀವು ಸಂಕಷ್ಟ ಚತುರ್ಥಿಯಂದು ಅನುಭವಿಸ್ತೀರಾ. ಆರ್ಥಿಕ ಜೀವನದಲ್ಲಿ ನೆಮ್ಮದಿಯನ್ನು ನೀವು ಕಾಣ್ತೀರಾ. ಅದೃಷ್ಟ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತೆ. ಅಲ್ಲದೆ ಕುಟುಂಬ ಜೀವನದಲ್ಲಿ ಸಂತೋಷದ ಕ್ಷಣಗಳನ್ನು ಕೂಡ ಆನಂದಿಸ್ತೀರಾ. ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ಕುಟುಂಬದಲ್ಲಿ ಸಂಬಂಧಗಳು ಬಲಗೊಳ್ಳುತ್ತೆ. ಪ್ರೀತಿ ಹಾಗೂ ನಂಬಿಕೆ ವೃದ್ಧಿಸುತ್ತೆ. ವೈವಾಹಿಕ ಜೀವನದಲ್ಲಿ ನೆಮ್ಮದಿ ನೆಲೆಸುತ್ತೆ. ಮಕ್ಕಳ ಬಗ್ಗೆ ಇದ್ದಂತಹ ಚಿಂತೆಗಳಿಗೆ ದೀರ್ಘಕಾಲದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಜೊತೆಗೆ ಈ ಸಮಯದಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಅವಕಾಶಗಳು ಕೂಡ ಕಾಣ್ತಾ ಇದೆ. ಹಿಂದೆ ಮಾಡಿದ ಪ್ರಯತ್ನಗಳಿಂದ ಲಾಭ ಸಿಗೋದ್ರಿಂದ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿದ್ರೆ, ವಿದ್ಯಾರ್ಥಿಗಳಾಗಿದ್ರೆ ಯಶಸ್ಸು ಖಚಿತ. ಸನ್ಮಾರ್ಗದಲ್ಲಿ ನಡೆದ್ರೆ ದುಪ್ಪಟ್ಟು ಲಾಭವನ್ನು ನೀವು ಗಳಿಸಬಹುದು. ಹೀಗಾಗಿ ಯಾವುದೇ ತಪ್ಪು ದಾರಿಯನ್ನ ಹಿಡಿಯೋಕೆ ಹೋಗಬೇಡಿ. ಸಂಕಷ್ಟಕ್ಕೆ ನೀವು ಸಿಲುಕಿಕೊಳ್ಳುವ ಸಾಧ್ಯತೆಗಳು ಇದರಿಂದ ದಟ್ಟವಾಗಿದೆ. ಹೀಗಾಗಿ ನೀವು ಸಾಧ್ಯವಾದಷ್ಟು ಮಂಗಳಕರ ಫಲಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಸನ್ಮಾರ್ಗದಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳುವುದು ತುಂಬಾನೇ ಮುಖ್ಯವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಮದುವೆ ಆಗದೆ ಇರೋರಿಗೆ ಮದುವೆ ಆಗುತ್ತೆ. ಅತ್ಯಂತ ಶುಭ ಯೋಗಗಳು ನಿರ್ಮಾಣವಾಗ್ತಿರೋದ್ರಿಂದ ಮಕ್ಕಳಿಲ್ಲ ಅನ್ನೋರ ಬಾಳಲ್ಲಿ ಮಗುವಿನ ಆಗಮನವಾಗುತ್ತೆ. ಉದ್ಯಮಿಗಳಿಗೆ ಉತ್ತಮ ಲಾಭ ತರುವ ಹೊಸ ಆರ್ಡರ್ಗಳು ಸಿಗೋದ್ರ ಜೊತೆಗೆ ನೀವು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಕೂಡ ಇದೆ. ಐಷಾರಾಮಿ ವಸ್ತುಗಳನ್ನ ಖರೀದಿಸಲು ನೀವು ಇಷ್ಟಪಡ್ತಿದ್ರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಐಷಾರಾಮಿ ವಸ್ತುಗಳ ಆಗಮನ ಕೂಡ ಆಗತ್ತೆ. ಹೀಗಾಗಿ ಈ ರಾಶಿಯವರ ಜೀವನದಲ್ಲಿ ಹೊಸ ಹೊಸ ರೀತಿಯಲ್ಲಿ ಬದಲಾವಣೆಗಳು, ಹೊಸ ಹೊಸ ರೀತಿಯ ಆಯ್ಕೆಗಳು ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ಧನುರ್ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಕಟಕ ರಾಶಿ, ಮೇಷ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.